ಗುಡ್ ಮಾರ್ನಿಂಗ್ ಎವ್ರಿವನ್. 7:30 ಆಗ್ತಾ ಇದೆ. ನನ್ನ ಮಗ ರೆಡಿ ಆದ. ಇವತ್ತು ಫ್ರೈಡೇ, ಸೊ ಕಲರ್ ಡ್ರೆಸ್. ಇವತ್ತು ಅವನಿಗೆ ಲಂಚ್ ಪಡ್ಡು ಮಾಡಿದ್ದೀನಿ. ಆಮೇಲೆ ಸ್ನ್ಯಾಕ್ಸ್ಗೆ ಪೋಮು, ಕ್ಯೂಕುಂಬರ್, ನಮಗೆ ಮೊಟ್ಟೆ, ಅದೇ ಹೆಸರು ಕಾಳು ಸಾರು, ಅನ್ನ ಅಷ್ಟೇ ಮಾಡಿರೋದು ನಾನು. ಸೊ ಊಟ ಮಾಡ್ಕೊಂಡ್ಮೇಲೆ ಇವ್ರದ್ದು ಇನ್ನೇನು ಗೇ ಆಟ ಆಡೋದು, ಜಗಳ ಆಡೋದು. ಯಪ್ಪ, ಇನ್ನು 5 ನಿಮಿಷ ಐತೆ ಹೊರಡಬೇಕು. ಏನೂ ಇಲ್ಲ ರೇ, ಇಬ್ರು ಒಬ್ರಿಗೊಬ್ರು ಮೋಸ ಮಾಡಿಕೊಂಡು ಕಿತ್ತಾಡ್ತಿರ್ತಾರೆ. ಮಗ ಅನ್ನೋದನ್ನ ಸೋಲೋದು ಇಲ್ಲ ಇವನು ಬಂದು ಬಿಟ್ಕೊಡೋದು ಇಲ್ಲ ಅಪ್ಪ ಅಂದ್ಕೊಂಡು ಸುಮ್ಮನೆ ಜಗಳ ಆಡ್ಕೊಂಡು ನನ್ನ ಕೈಲಿ ಬೈಸ್ಕೊಂಡೇ ಹೋಗೋದು. ನಾನು ಏನಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ದೇವ್ರ ಹಾಡು ಹೋಗ್ತಾ ಇದೆ, ಸೊ ಕಾಪಿ ರೈಟ್ ಬರುತ್ತೆ ಅದಕ್ಕೆ. ಸೊ ಆದಿವಿಗೆ ವಿಭೂತಿ ಇಟ್ಟಾಯಿತು, ಹಂಗೇನೆ ಹೊರಟ. ಬಾಯ್. ಟಕ್ ಟಕ್ ಟಕ್. ಬಾಯ್ ಬಾಯ್ ನನ್ನ ಮಗನೇ, ಬಾಯ್ ಇತ್ತೆ ನಿನಗೆ. ಅಬಿಗೆ ಇದು ರೆಗ್ಯುಲರ್ ಫುಡ್. ಇದ್ರ ಮುಂಚೆನೇ ಒಂದು ಗಂಜಿ ಥರ ಕೊಟ್ಬಿಟ್ಟಿರ್ತೀನಿ, ಇದ್ರ ಜೊತೆಗೆ ಕಾಫಿ. ಮಧ್ಯಾಹ್ನದ ಊಟ ಮುಗೀತು. ಮಧ್ಯಾಹ್ನದ್ದು ಒಂದು ಸ್ವಲ್ಪ ಓದೋದು ಸೆಷನ್ಸ್ ಇರುತ್ತೆ. ಏನಾದರೂ ನಾನು ಪರ್ಟಿಕ್ಯುಲರಾಗಿ ಅದು ಇದು ಅಂತಿಲ್ಲ, ಏನಾದರೂ ಓದ್ತೀನಿ. ಹಂಗೆ ಓದಬೇಕಾದ್ರೆ ಅಭಿ ಹೊರಗಡೆಯಿಂದ ಬಿಲಾಲ್ ಅಂತ ಒಂದು ಅಂಗಡಿ ಇದೆ, ಬಿರಿಯಾನಿ ಅಂಗಡಿ. ಅಲ್ಲಿ ಬನ್ ಬಟರ್ ಜಾಮ್ ಅದು ಸಿಕ್ಕಾಬಟ್ಟೆ ಫೇಮಸ್, ತಂದಿದ್ರು, ತಿಂತಾಯಿದ್ದೆ. ಹಾಗೆ ಅಂದ್ಕೊಂಡೆ ನನ್ನ ಮದುವೆ ವೀಡಿಯೋ ಹಾಕೇ ಇಲ್ಲ ಅಲ್ವಾ ಅಂತ. ಕರ್ನಾಟಕದಲ್ಲಿ ನಿಮಗೆ ಗೊತ್ತು, ಕರ್ನಾಟಕ ಆಗಲಿ ತಮಿಳ್ನಾಡಾಗಲಿ ಆಂಧ್ರ ಆಗಲಿ ಒಂದೇ ಥರ ಅಲ್ವಾ ಮದುವೆ. ತುಂಬ ಹೊತ್ತು ಹಿಡಿಯುತ್ತೆ, ದಿನಗಟ್ಟಲೆ ಹಿಡಿಯುತ್ತೆ. ಬಟ್ ನನ್ನ ಮದುವೆ ಜಸ್ಟ್ 5 to 10 minutes ಅಷ್ಟೇ ನಡೆದಿದ್ದು. ಸೊ ಇದೆಲ್ಲ ನಿಮಗೆ ತೋರಿಸಿದ್ರೆ ಚೆನ್ನಾಗಿರುತ್ತೆ, ನಾನು ಒಂದು ಸ್ವಲ್ಪ ಎಲ್ಲ ರೀಕಾಲ್ ಮಾಡ್ಕೊಳಂಗಿರುತ್ತೆ ಅಂತ ಈಗ ಹಾಕ್ತೀನಿ ನೋಡಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಕಾಪಿರೈಟ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಅಭಿನ ಕರ್ಕೊಂಬರ್ತಾ ಇದ್ದಾರೆ. ಸೊ ಫುಲ್ ವಾದ್ಯ, ದೀಪ ಈ ಥರದ್ದೆಲ್ಲ ಹೋದ್ಮೇಲೆ ಹಿಂದೆ ಗಂಡು ಬರ್ತಾನೆ. ಅವನು ಫುಲ್ ಭಯ ಅಂದ್ಬಿಟ್ಟು ಅವ್ರ ಅಕ್ಕನ ಗಂಡ ಕೈಯೇ ಇಟ್ಕೊಂಡಿದ್ದಾರೆ. ಕೂತ್ಕೊಳ್ತಿದ್ದಂಗೆ ಕರಿತಾನೆ ನೋಡಿ, ಬಾ 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 ಪ್ಲೀಸ್ ಬಾ ಅಂತ ಅವ್ರ ಅಕ್ಕನ್ನ. ಓಕೆ, ಈಗ ನಾನು ಬರ್ತೀನಿ. ನನಗೇನಂದರೆ ಹೂ ಜಾಸ್ತಿ ಮುಡಿಸಿದ್ರು ಅಷ್ಟೇ, ಇನ್ನೇನಿಲ್ಲ. ಅವ್ರಿಗೇನು ಬೊಟ್ಟಿಟ್ಕೋಬೇಕು, ಒಡವೆ ಹಾಕೋಬೇಕು, ಹೂ ಹಾಕೋಬೇಕು ಅಷ್ಟೇ, ಇನ್ನೇನಿಲ್ಲ ಅವರಿಗೆ. ಈಗ ಥರ ಮೇಕಪ್ ಕಪ್ ಎಲ್ಲ ಆವಾಗ ಇಲ್ಲ. ಸೊ ನಾನು ಬಂದೆ, ನನಗೂ ಹಂಗೆ ಕರ್ಕೊಬಂದರು. ಸೊ ಆ ಕ್ಲಿಪ್ನ ತೆಗೆದುಬಿಟ್ಟೆ, ತುಂಬ ಲಾಂಗ್ ಆಗುತ್ತೆ ಅಂತ. ತೀರ್ಥ ಕೊಟ್ಟರು, ಅದನ್ನ ತೊಗೊಂಡ್ವಿ. ಆಮೇಲಿಂದ ಆ್ಯಕ್ಚುಲಿ ಅಭಿ ನಂಗೆ ಚೈನ್ ಹಾಕ್ತು, ನಾನು ಅಭಿ ಚೈನ್ ಹಾಕಬೇಕು ಅಷ್ಟೇ. ಹಾಕೋವಂಥದ್ದು ಶಾಸ್ತ್ರ ಅಲ್ಲೆಲ್ಲ ಮಾಡೋದು. ಬಟ್ ಇವರು ಕೊಂಡಿನೇ ಇಲ್ದಿರೋ ಚೈನ್ ತಂದುಬಿಟ್ರಾ, ಹಿಂಗೆ ಕಷ್ಟಪಟ್ಟು ಹಾಕೋಂಗಾಯ್ತು. ಅವ್ರ ಅಕ್ಕ ಎಳಿತವ್ರೆ, ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ರು ಪಾಪ ಅಭಿನು. ನಾನು ನೋಡಿ ಹೆಂಗೆ ನಗ್ತಿದ್ದೀನಿ, ಅಯ್ಯೋ ಟೆನ್ಷನ್ಗೆ ನಗ್ತಿರೋದು ನಾನು. ಸೊ ಅವ್ರ ಅಕ್ಕನೂ ಅವನು ಇಟ್ಕೊಂಡು ಹೆಂಗೋ ಸೇರಿಸಿ ತಾಳಿ ಹಾಕ್ಬಿಟ್ರು. ಎಲ್ಲರೂ ಎದ್ರುಕೊಬಿಟ್ಟಿದ್ರು, ಇವ್ರು ತಾಳಿ ಹೋಗುತ್ತೋ ಇಲ್ವೋ ಒಳಗಡೆ ಅಂತ. ಅಯ್ಯೋ, ಇನ್ನೂ ಎದುರ್ಕೋತಾನೆ ಅಭಿ, ಯಪ್ಪ ಏನಪ್ಪ ಹಂಗಾಗೋಯ್ತು ಅಂತ. ಈಗ ನಾನು ಚೈನ್ ಹಾಕ್ತೀನಿ ಅವನಿಗೆ. ನಾನಂತೂ ಅಷ್ಟಿಷ್ಟು ನಕ್ಕಿಲ್ಲ, ಅದು ಎಲ್ಲರೂ ಎದ್ರುಕೊಂಬಿಟ್ಟಿದ್ರು. ಬೊಟ್ಟು ಬೇರೆ ಬಿದ್ದೋಗಿದೆ, ಈಗೆಲ್ಲ ಬೊಟ್ಟು ಹುಡುಕ್ತಿರ್ತಾರೆ ಪಾಪ ಅಭಿ ನೋಡಿ. ಅವ್ನು ಚೈನ್ ಹಾಕ್ತಾ, ನಾನು ಚೈನ್ ಹಾಕ್ತೆ. ಸೊ ಇದೇ ಅವ್ರು ಚೈನ್ ಹಾಕ್ತಾ, ನಾನು ಚೈನ್ ಹಾಕ್ತೆ. ನಾನು ಅವರಿಗೆ ಬ್ರೇಸ್ಲೆಟ್ ಹಾಕ್ತೀನಿ, ಅವ್ರು ನನಗೆ ಬಳೆ ಹಾಕ್ತಾರೆ. ನಾನು ಅವ್ರಿಗೆ ವಸ್ತ್ರ ಕೊಡ್ತೀನಿ, ಅವ್ರು ನನಗೆ ವಸ್ತ್ರ ಕೊಡ್ತಾರೆ. ಹಾರ ಚೇಂಜ್ ಮಾಡ್ಕೋತೀವಿ, ಕೈಲೇನೋ ಬೊಕ್ಕೆ ಕೊಡ್ತಾರೇನೋ, ಅಷ್ಟೇ ಮುಗೀತು. ಸಿಂಪಲ್. ನಾವು ಇದನ್ನ ಮಾಡಿ ಮುಗಿಸೋಷ್ಟ್ರಲ್ಲೇ ಎಲ್ಲರೂ ಊಟಕ್ಕೆ ಹೋಗ್ಬಿಟ್ಟಿದ್ರು. ಎಂಥ ಶೆಕೆ ಅಂತೀರ, ಮಳೆ ಬರ್ತಿದೆ ಹೊರಗಡೆ. ನನ್ನ ಮದುವೆಲಿ ಸಿಕ್ಕಾಬಟ್ಟೆ ಮಳೆ. ಬಳೆನೂ ಬೇರೆ ಚಿಕ್ಕದು ತಂದ್ಬಿಟ್ಟವ್ರೆ, ಯಪ್ಪ ಫುಲ್ ಸ್ಕ್ರ್ಯಾಚ್ ಆಗ್ಬಿಟ್ಟಿತ್ತು ನನಗೆ. ಎಲ್ಲರ ಮುಂದೆ ಇದು ಮಾಡೋದು ಬೇಡ, ನೋಡಿ ಎಷ್ಟು ಕಷ್ಟಪಟ್ಟು ಆಗ್ತಾನೆ. ಅವ್ನು ಬೇರೆ ನನ್ನ ಗುರಾಯಿಸ್ತವ್ರೆ, ನಗ್ತಾನೆ ಇದೆಯಾ ಮಗಳೇ ನೀನು ಅಂತ.
ಕೈಯಲ್ಲಿ ಏನಕ್ಕೆ ಅದು ಕೊಟ್ಟರು ಬೊಕ್ಕೆ ಅಂತ ನಂದು ಅದೇನೋ ಫ್ಲವರ್ ಥರ ಏನೋ ಗ್ರೀನ್ ಕಲರ್ ಕೊಟ್ಟು ಏನು ಕೊಟ್ಟರು ಅಂತಲೇ ಗೊತ್ತಿಲ್ಲ. ಛೇ, ಇಷ್ಟೇ ಮದುವೆ ಮುಗ್ದೋಯ್ತು. ನೀವು ಆ ಕಡೆ ಸೈಡ್ ಆಪೋಸಿಟಲ್ಲಿ ನೋಡಿದ್ರೆ ಜನಗಳೇ ಇರ್ತಿರ್ಲಿಲ್ಲ, ಎಲ್ಲ ಊಟ. ಪಾಪ ಅಭಿ. ಈಗ ಒಂಚೂರು ನಗು ಬಂದೈತೆ ಸರ್, ಎಲ್ಲಿ ನೋಡಿ ಟೆನ್ಷನ್ಗೆ ಕಾಲು ಹೆಂಗೆ ಮಾಡ್ಕೊಂಡವನೆ. ಏನು ಕ್ರಿಂಜ್ ಮಾಡಿಬಿಟ್ರಪ್ಪ. ತಿನ್ಸು ನೀನು ತಿನ್ಸು. ಕೇರಳದಲ್ಲಿ ಮದುವೆ ಆದಾಗ ಒಂದು 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 ಸೂಪರ್ ವಿಷಯ ಏನಂದರೆ, ಅಲ್ಲಿ ಮದುವೆ ಆಯಿತು ಅಂದ ತಕ್ಷಣವೇ ಯಾವ ಮದುವೆ ಛತ್ರದಲ್ಲಿ ಮಾಡಿದ್ವಿ ಅಲ್ಲೇ ಒಂದು ರಿಜಿಸ್ಟ್ರೇಷನ್ ಥರ ನಡೆಯುತ್ತೆ. ಸೊ ಅಲ್ಲೇ ಸೈನು ಹಾಕ್ಬಿಡ್ಬೇಕು. ಸಿಂಪಲ್, ಎಲ್ಲ ಟಕ್ ಟಕ್ ಅಂತ ಮುಗ್ದೋಗುತ್ತೆ. ಏನು ಜಾಸ್ತಿ ಸಂಪ್ರದಾಯಗಳು ಏನೂ ಇಲ್ಲ. ಅಷ್ಟೇ, ಮುಗೀತಾ ಮದುವೆ. ಡೈರೆಕ್ಟ್ ಚೆನ್ನೈ. ಏನು ಎತ್ತ ಅನ್ನಂಗಿಲ್ಲ. ನನಗಂತೂ ಎಂಥ ಭಯ ಅಂತೀರಾ. ಅಬ್ಬಿ ಬಿಟ್ಟರೆ ನಂಗೆ ಯಾರೂ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ ನನಗೆ. ಇಲ್ಲಿಂದ 14 hours ಜರ್ನಿ ಕೇರಳದಿಂದ ಇದು ಚೆನ್ನೈಗೆ ಹೋಗೋಕ್ಕೆ. ಯಪ್ಪ, ಹೆಂಗೆ ಹೇಳಿ ನಾನು. ನನಗೆ ಅರ್ಧ ಅಳು ಏನಕ್ಕಂದ್ರೆ, ನಾನು ಯಾಕೆ ಈ ಥರ ಮಾಡಿಬಿಟ್ರಿ ನೀವು ಅಂತ ನಮ್ಮ ಅಪ್ಪನ ತಪ್ಕೊಂಡಿರೋದು ನಾನು. ಇವರೆಲ್ಲ ನನ್ನ ಅತ್ತೆದಿರೋ ಅತ್ತೆ ಮಕ್ಕಳು, ಇನ್ನು ಚಿಕ್ಕಮ್ಮ, ಚಿಕ್ಕತ್ತೆ, ಅಂಕಲ್ ಎಲ್ಲರೂ ಕೇರಳದವರು. ಅಚ್ಚು ನೋಡಿ, ಅಚ್ಚುನ ಮಾಡೋದೆಲ್ಲ ಮಾಡಿ ಹಿಂಸೆ ಮಾಡುವ. ಮದುವೆ ಮುಟ್ಟು ಅಳೋದು ಬೇರೆ ನಮ್ಮ ಅಪ್ಪ ಅಮ್ಮ. ಇವನ ಪ್ರತೀಕ್, ಅವನಿಗೂ ಪಾಪ ಸಂಕಟ ಇದ್ರೂ ನನ್ನ ನಗ್ಸಕ್ಕೆ ಏನೇನೋ ಟ್ರೈ ಮಾಡ್ತಿದ್ದ. ನಮ್ಮ ಅಚ್ಚು ಮಾತ್ರ ಇರೋದ್ರಲ್ಲೇ ಜಾಸ್ತಿ ಕಷ್ಟಪಟ್ಟಿದ್ದು ಅಂದರೆ ನನ್ನ ತಮ್ಮ ಅಚ್ಚುನೇ. ಅಷ್ಟೇ, ಮುಗಿತಾ ಬಾಯ್ ಹೇಳ್ಬಿಟ್ಟು ಡೈರೆಕ್ಟ್ ನಾನು ಚೆನ್ನೈಯಲ್ಲಿದ್ದೆ. ಹೆಂಗಿರಬೇಡ ನನಗೆ, ಹೆಂಗಿರಬೇಡ. ಈಗಲೂ ನೆನೆಸ್ಕೊಂಡ್ರೆ ನನಗೆ ಯಂಗರ್ ಸೆಲ್ಫ್ ನೆನೆಸ್ಕೊಂಡ್ರೆ ನನ್ನ ಪಾಪ ಅನಿಸುತ್ತೆ. ಮದುವೆ ಆಗಿ ಹೋಟೆಲ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ 4:30ಗೆ ಟ್ರೈನ್. ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಬೆಳಗಿನ ಜಾವದವರೆಗೂ ನಾನು ನಿದ್ರೆ ಮಾಡಿಲ್ಲ. ಎಂಥ ಭಯ ಗೊತ್ತಾ. ಊಟ ಮಾಡ್ತೀಯ ಅಂದರೆ ಎಸ್ ಅನ್ನೋಕ್ಕೂ ಭಯ, ನೋ ಅನ್ನೋಕ್ಕೂ ಭಯ. ವಾಶ್ರೂಮ್ಗೆ ಹೋಗಬೇಕು, ಇಳಿದು ಹೋಗೋಕ್ಕೆ ಎಲ್ಲರ ಮುಂದೆ ಎಲ್ಲರಿದ್ದಾರೆ, ಎಲ್ಲ ಡಿಫ್ರೆಂಟಾಗಿ ಲ್ಯಾಂಗ್ವೇಜ್ ಮಾತಾಡ್ತಿದ್ದಾರೆ. ಅಭಿ ಒಬ್ಬನೇ ನನಗೆ ಗೊತ್ತಿರೋದು. ಅಭಿನೂ ಕೂಡ ಅವ್ರ ಅಕ್ಕನ ಜೊತೆ, ಅವ್ರ ಬಾವನ ಜೊತೆ, ಅವ್ರ ಫ್ರೆಂಡ್ಸ್ಗಳ ಜೊತೆ ನಕ್ಕೊಂಡು ಬೇರೆ ಎಲ್ಲೋ ಅಪಾರ್ಟ್ಮೆಂಟಲ್ಲಿ ಕಂಪಾರ್ಟ್ಮೆಂಟಲ್ಲಿ ಅವನೇ ಹೋಗಿ ಬರ್ತಿದ್ದಾನೆ. ಎಲ್ಲರೂ ಜೋರು. ಇವರೆಲ್ಲ ಈ ಫ್ಯಾಮಿಲಿ ಒಂದು ಸಿಕ್ಕಾಬಿಟ್ಟೆ ಲೋಡ್ ಫ್ಯಾಮಿಲಿ. ಏನೋ ಒಂದು ಕಿರ್ಚಾಡ್ಕೊಂಡೇ ಮಾತಾಡೋದು ಇವರೆಲ್ಲ. ಸೊ ನನಗೆಲ್ಲ ಒಂಥರ ಡಿಫ್ರೆಂಟ್ ಆಗಿತ್ತು, ಭಯ ಆಗ್ತಿತ್ತು ನನಗೆ. ಆ ಭಯ, ಆ ಟೆನ್ಷನ್, ಆ ನೋವು ಇನ್ನೂ ನನಗೆ ಅಷ್ಟು ಹಚ್ಚ ಹಸಿರಾಗಿದೆ ನನ್ನ ಮೈಂಡಲ್ಲಿ. ಸೊ ಹಿಂಗಾಯಿತು ನನ್ನ ಮದುವೆ. ಓಕೆ ಗೈಸ್, ಈಗ ಅರ್ಥ ಆಯಿತು ಅನಿಸುತ್ತೆ ನಿಮಗೆ. ಮಾಮೂಲಿ ಹೆಂಗೆ ತಾಳಿ ಕಟ್ಟಿಲ್ಲ, ಅವ್ರು ಚೈನ್ ಹಾಕಿದ್ರು, ನಾವು ಚೈನ್ ಹಾಕಿದ್ವಿ, ಅಷ್ಟೇ ಮುಗ್ದೋಯ್ತು. ಅದೇ ಮದುವೆ. ರಿಜಿಸ್ಟ್ರೇಷನ್ ಆಯಿತು. ಒಂದು ತಿಂಗಳಾದಮೇಲೆ ಹೋಗಿ ರಿಜಿಸ್ಟ್ರ್ ಮಾಡಿಕೊಂಡು ಸರ್ಟಿಫಿಕೇಟ್ ತೊಗೊಬಂದ್ವಿ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ನೋಡಿದ್ದಕ್ಕೆ. ನಾಳೆ ಇನ್ನೊಂದು ವೀಡಿಯೋಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.